ಹಾಯ್ ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ರಿಗೂ. ಲೈವ್ ನೋಡ್ತಾ ಇರೋರಿಗೆ ಹಾಗೆ ರೆಕಾರ್ಡ್ ಆಗ್ತಾ ಇರೋಂಥ ಕ್ಯಾಮ್ರಾಗೆ ಕೂಡ ಇವತ್ತು ವಿಶೇಷತೆ ಏನು ಅಂತ ಅಂದ್ರೆ, ಆಲ್ರೆಡಿ ಅರ್ಲಿ ಮಾರ್ನಿಂಗ್ ಒಂದು ಲೈವ್ ಬಂದಿದ್ವಿ KR ಮಾರ್ಕೆಟ್ ಅಲ್ಲಿ. ಮತ್ತೆ ನಮ್ಮ ಇನ್ಸ್ಟಿಟ್ಯೂಟ್ ಬಂದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಲೈವ್ ಬಂದಿದ್ವಿ. ಈ ಲೈವ್ ಏನಕ್ಕೆ ಅಂತ ಅಂದ್ರೆ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಹೆಣ್ಮಕ್ಳುಗಳು ಫಾಲೋ ಮಾಡ್ತಾ ಇದ್ದೀರಾ, ಅವ್ರಿಗೋಸ್ಕರ ಈ ಲೈವ್ ಅಂತ ಹೇಳ್ಬೋದು. ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನನ್ಗೆ ಏನ್ ಇಷ್ಟ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಪೇರೆಂಟ್ಸ್ಗೆ ಹೇಳಿ ಮತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ನ ಚೂಸ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ ಒಂದು ಜಾಬ್ ನ ತಗೊಳ್ಳೋದಿದೆಯಲ್ಲ, ಅದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆ ಅಚೀವ್ಮೆಂಟ್ ಜೊತೆಗೆ ಫಸ್ಟ್ ಮಂತ್ ಸ್ಯಾಲ್ರಿ ಕ್ರೆಡಿಟ್ ಮಾಡಿದ್ರೆ ಹೇಗಿರುತ್ತೆ, ಇಷ್ಟು ದುಡ್ಡು ಫಸ್ಟ್ ಟೈಮು ಒಂದು ಫೀಮೇಲ್ ಡ್ರಾ ಮಾಡಿದ್ರೆ ಹೇಗಿರುತ್ತೆ, ಅದು ಲೈಫಲ್ಲಿ ಫಸ್ಟ್ ಟೈಮ್, ಅದು ಇಂಡಿಪೆಂಡೆಂಟ್ ಆಗಿ ದುಡ್ದಿರೋ ಅಂತ ದುಡ್ಡು ಇವತ್ತು ಈ ಲೈವ್ ಅಲ್ಲಿ ನಿಮ್ಗೆ ಎಷ್ಟು ದುಡ್ದಿದ್ದಾರೆ ಅನ್ನೋದಕ್ಕಿಂತ ಈ ದುಡ್ಡಿನ ಹಿಂದೆ ಎಷ್ಟು ಪರಿಶ್ರಮ ಇದೆ, ಕನ್ಸಿಂದೆ ಹೋದ್ರೆ ಏನೆಲ್ಲ ಸಾಧನೆ ಮಾಡ್ಬೋದು ಅಂತ ಈ ಲೈವ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಕನ್ಸಿರುತ್ತೆ, ಬಟ್ ಆಕ್ಷನ್ ಮಾಡ್ತಾ ಇರಲ್ಲ. ನೀವು ಕೂಡ ಇದೇ ತರ ಸಂಪಾದನೆ ಮಾಡ್ಬೋದು ಸ್ನೇಹಿತರೆ, ಬಟ್ ಆಕ್ಷನ್ ಮಾಡ್ತಾ ಇರಲ್ಲ ನೀವು. ಎಷ್ಟೊಂದ್ ಜನ ಬರೇ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ, ಮೈಂಡ್ ಸೆಟ್ ಅಲ್ಲಿ ಇರೋದ್ರ ಜೊತೆಗೆ ಮೈಂಡ್ ಸೆಟ್ ಅಲ್ಲಿ ಕಮೆಂಟ್ ಮಾಡ್ತಾರೆ, ಬೇಡದಿರೋ ವಿಷಯಗಳ ಬಗ್ಗೆ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ರೈಟ್ ಕಂಟೆಂಟ್ ನ ಕನ್ಸ್ಯೂಮ್ ಮಾಡೋರು ಯಾವತ್ತಿದ್ರೂ ಸಕ್ಸಸ್ ಆಗ್ತಾರೆ. ಉದಾಹರಣೆಗೆ ಯಾರು ಗೊತ್ತಾ, ನಾನು ಇಲ್ಲಿ ಬಂದು ನಿಂತ್ಕೊಂಡು ಕುತ್ಕೊಂಡು ಮಾತಾಡ್ತಿದ್ದೀನಲ್ಲ, 3rd ಫ್ಲೋರ್ ಅಲ್ಲಿ ಕುತ್ಕೊಂಡು ನಾನು ಅದ್ರ ಜೊತೆಗೆ ಒಂದು ಎಜುಕೇಶನ್ ನ ಕಂಪ್ಲೀಟ್ ಮಾಡಿ ಅವ್ರಿಗೇನಿದೆ ಪ್ಯಾಷನ್ ಕಡೆಗೆ ಪೇರೆಂಟ್ಸ್ಗೆ ಅದನ್ನ ಕನ್ವಿನ್ಸ್ ಮಾಡಿ ಜಾಯಿನ್ ಆಗಿ ಇವತ್ತು ಈ ಮಟ್ಟದಲ್ಲಿ ಬಂದು ಕುತ್ಕೊಂಡಿದಾರಲ್ಲ, ಅವ್ರ ಜೊತೆ ಈ ಲೈವ್ ಕಂಪ್ಲೀಟ್ ಆಗಿ ನೋಡ್ ಬನ್ನಿ. ರಾ ಕಂಟೆಂಟ್, ಯಾವಾಗ್ಲೂ ರಾ ಕಂಟೆಂಟ್. ಇವತ್ತಿನ್ನ ಸ್ವಲ್ಪ ಎಕ್ಸ್ಟ್ರಾ ನಾನ್ ಜಾಸ್ತಿ ಮಾತಾಡೋದ್ಕಿಂತ ಅವ್ರ ಕೈಲಿ ಮಾತಾಡಿಸ್ತೀನಿ, ನಾನು ಮಾತಾಡ್ತೀನಿ, ಹಂಗೆಂತ ಸುಮ್ಮನೆ ಇರಲ್ಲ, ಮಾತಾಡಿಸ್ತೀನಿ. ಈ ಲೈವ್ ನ ವೆಲ್ಕಮ್ ಮಾಡ್ತೀನಿ ನಮ್ಮ ದಿವ್ಯಾ ಮೇಡಮ್ಗೆ. ವೆಲ್ಕಮ್ ಮ್ಯಾಮ್. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ ಸರ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ ಈ ಲೈವ್ ನ ಇನ್ವೈಟ್ ಮಾಡಿರೋದು. ಒಂದು ಇವಾಗ ಪೋಸ್ಟ್ ಮಾಡಿದ್ವಿ ನಾವು ಜಾಬ್ ಪ್ಲೇಸ್ಮೆಂಟ್ ಬಗ್ಗೆ. ನಿಮ್ಮ ಕೋರ್ಸ್ ಇಲ್ಲೇ ಕಂಪ್ಲೀಟ್ ಆಗಿ ಇಂಟರ್ನ್ಶಿಪ್ ಮಾಡಿ ಇಲ್ಲೇ ಜಾಬ್ ಪ್ಲೇಸ್ಮೆಂಟ್ ಆಗಿದೆ, ಅದಕ್ಕೆ ನಿಮ್ಗೆ ಕಂಗ್ರಾಚುಲೇಷನ್ಸ್. ಏನ್ ಅನ್ನಿಸ್ತಾ ಇದೆ ಜಾಬ್ ಪ್ಲೇಸ್ಮೆಂಟ್ ಆಗಿರೋದು? ಖುಷಿ ಆಗ್ತಾ ಇದೆ ಸರ್, ಯಾಕಂದ್ರೆ ಇಷ್ಟು ದಿವಸ ಏನೇ ವರ್ಕ್ ಮಾಡಿರ್ಬೋದು, ಏನೇ ಓದಿರ್ಬೋದು, ಅದು ಪೇರೆಂಟ್ಸ್ ಬಲವಂತಕ್ಕೋಸ್ಕರ ಇಲ್ಲ ಪೇರೆಂಟ್ಸ್ ಡ್ರೀಮ್ಗೋಸ್ಕರ ನಾವು ಮಾಡಿರ್ತೀವಿ. ಈಗ ಇದು ನಾನ್ ಚೂಸ್ ಮಾಡಿ ನನಗ್ ಬೇಕೇ ಬೇಕು ಅಂತ ಮನೇಲಿ ಹಠ ಮಾಡಿ ಚೂಸ್ ಮಾಡಿದಂತ ಫೀಲ್ಡು, ಆ ಫೀಲ್ಡ್ ನನ್ನ ಫಸ್ಟ್ ಪ್ಲೇಸ್ಮೆಂಟ್ ಆಗಿದ್ದಾಗ್ಲಿ, ಇವತ್ತು ಫಸ್ಟ್ ಸ್ಯಾಲ್ರಿ ಅಂತ ತಗೋತಾ ಇರೋದಾಗ್ಲಿ ತುಂಬಾ ಖುಷಿ ಇದೆ. ಒಂಥರ ಡ್ರೀಮ್ ಕಮ್ ಟ್ರೂ. ನನ್ನ ಡ್ರೀಮ್ ಕಡೆ ಒಂದೊಂದೇ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಇದೆ ಸರ್. ಖುಷಿ ಇದೆ, ವೆರಿ ನೈಸ್. ನಿಮ್ ಜರ್ನಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ V.9 ಈವೆಂಟ್ಸ್ ಅಲ್ಲಿ ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಹೇಗಿತ್ತು ಆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಮತ್ತೆ ಈ ಪ್ರೋಟೋಕಾಲ್ ಏನ್ ಮಾಡಿದೀವಿ ನಾವು. ಸೊ ನಾನು ಹೇಳ್ತಾ ಇರ್ತೀನಿ, ಭಗವದ್ಗೀತೆ ಹೆಂಗೆ ನಮ್ ಲೈಫ್ ನ ಲೀಡ್ ಮಾಡುತ್ತೆ, ಹಂಗೆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ ಅಂದ್ರೆ ಒಂದು 24 ಸಿಲೆಬಸ್ ನ ಮಾಡಿದೀವಿ. ಇದು ಎಷ್ಟು ನಿಮ್ಗೆ ಉಪಯೋಗ ಆಯ್ತು ಅಂತ ಸರ್? ಈಗ ಆಸ್ ಇಲ್ಲಿ ಏನೇನಿದೆಯೋ ನಾವು ಕಂಪ್ಲೀಟ್ ಇಲ್ಲಿಗೆ ಬಂದಾಗ ಬೇಸಿಕ್ ಥಿಂಗ್ಸ್ ಇಂದನೂ ನಾವು ಕಲಿತೀವಿ. ಸೊ ಬಲೂನ್ ಡೆಕೋರೇಷನ್ ಅಥವಾ ಫ್ಲವರ್ ಡೆಕೋರೇಷನ್ ಕಲ್ತಿದ ತಕ್ಷಣ ಈವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ ಅಲ್ಲಿ ಆಗೋದು ಇಲ್ಲ, ಅಥವಾ ನಾವು ಈವೆಂಟ್ ಆರ್ಗನೈಸರ್ ನಾವು ಆಗೋದು ಇಲ್ಲ. ಅದನ್ನು ಬಿಟ್ಟು ಬೇರೆ ಏನೇನ್ ಕಲಿಬೇಕಿತ್ತೋ ಅದನ್ನ ಕಂಪ್ಲೀಟ್ ಆಗಿ ನಾನು ಕಲ್ತು. ಈಗ ಬರೀ ಫ್ಲವರ್ ಡೆಕೋರೇಷನ್ ಅಥವಾ ಬಲೂನ್ ಡೆಕೋರೇಷನ್ ಅಂತ ಕಲ್ತ್ರೆ ಅವ್ರು ಡೆಕೋರೇಟರ್ ಆಗ್ತಾರೆ, ಈವೆಂಟ್ ಆರ್ಗನೈಸರ್ ಆಗಲ್ಲ. ಅದನ್ನ ಹೊರತುಪಟ್ಟು ಬೇರೆ ಏನೇನಿದೆಯೋ ಹಾಸ್ಪಿಟಾಲಿಟಿ ಆಗಲಿ, ಟೀಮ್ ವರ್ಕ್ ಸ್ಪೇಸ್ ಹೇಗೆ ಮ್ಯಾನೇಜ್ ಮಾಡಬೇಕು, ಇದೆಲ್ಲ ಕಂಪ್ಲೀಟ್ ಆಗಿ ಬಂದು ಪಿನ್ ಟು ಪಿನ್ ನಾನು ಕಲ್ತು ಈಗ ಪ್ರೊಫೆಷನಲ್ ಈವೆಂಟ್ ಆರ್ಗನೈಸರ್ ಆಗಿದ್ದೀನಿ ಅನ್ನೋ ಕೆಪಾಸಿಟಿ ಹೇಳ್ಕೊಳ್ಳೋ ಕಾನ್ಫಿಡೆನ್ಸ್ ಲೆವೆಲ್ ನನಗಿದೆ ಸರ್. ಇದೆ, ಕಾನ್ಫಿಡೆನ್ಸ್ ಇದೆ ಸರ್. ವೆರಿ ಗುಡ್, ವೆರಿ ಗುಡ್. ಮತ್ತೆ ಮಾತಾಡ್ತೀನಿ ನಿಮ್ ಜೊತೆಗೆ. ಅದಕ್ಕಿಂತ ಮುಂಚೆ ನಿಮ್ ಪೇರೆಂಟ್ಸ್ಗೆ ಈ ಸ್ಯಾಲ್ರಿ ತಗೊಂಡೋಗಿ ಕೊಡ್ತೀರಲ್ಲ ಇವತ್ತು, ಎಷ್ಟು ಖುಷಿ ಆಗ್ತಿದೆ ಈ ಸ್ಯಾಲ್ರಿ ಕಲೆಕ್ಟ್ ಮಾಡ್ಕೊಂಡು ಅವ್ರು ಕೊಡೋದಿದೆಯಲ್ಲ. ಹೆಣ್ಮಕ್ಳಿಗೆ ಒಂದ್ ಚಿಕ್ಕದೋ ದೊಡ್ಡದೋ ಅಮೌಂಟು
ಅದನ್ನ ಪೇರೆಂಟ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋ ಖುಷಿನೇ ಬೇರೆ ಲೆವೆಲ್. ಅದು ಕೂಡ ನಿಮ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ತಗೊಂತಾ ಇದ್ದೀರಾ, ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಆ ಫ್ಯಾಮಿಲಿಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ಹೆಣ್ಮಗಳೇ ಆಗಿ ನಿಂತ್ಕೊಳ್ಳೋದು ಒಂಥರ ನೆಕ್ಸ್ಟ್ ಲೆವೆಲ್ ಪ್ರೌಡ್ ಮೂಮೆಂಟ್ ತರ ಸರ್. ಆ ಪ್ರೌಡ್ ಮೂಮೆಂಟ್ ಇವತ್ತು ಫೀಲ್ ಆಗ್ತಾ ಇದೆ. ನನ್ಗೂ ಬಹಳ ಖುಷಿ ಆಗ್ತಾ ಇದೆ ನೀವು ಈ ತರ ವರ್ಡ್ ಮಾತಾಡ್ತಾ ಇರೋದು ಕೂಡ. ಯಾಕೆ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಎಷ್ಟೋ ಹೆಣ್ಮಕ್ಳಿಗೆ ಕನ್ಸಿರುತ್ತೆ ಮಾಡ್ಬೇಕು, ನಾನು ಏನಾದ್ರೂ ಅಚೀವ್ಮೆಂಟ್ ಮಾಡಬೇಕು ಅಂತ, ಆಗ್ತಾ ಇರಲ್ಲ. ಕೆಲವೊಂದ್ ಟೈಮ್ ಏನಂದ್ರೆ ಫ್ಯಾಮಿಲಿ ಕಮಿಟ್ಮೆಂಟ್, ಫೈನಾನ್ಷಿಯಲ್ ಕಂಡೀಷನ್, ಒಂದ್ಸಲಿ ಅನ್ಸುತ್ತೆ ನಾವ್ ಮಾಡೋಣ ಅಂತ, ಒಂದ್ಸಲಿ ಅನ್ಸುತ್ತೆ ಬೇಡಪ್ಪ ಏನೋ ಒಂದು ಹಿಂಗೆ ಇದ್ಬಿಡೋಣ ಅಂತ. ಆ ಮೈಂಡ್ ಸೆಟ್ ಯಾವತ್ತು ಕ್ರಿಯೇಟ್ ಆಗಿಲ್ವಾ ನಿಮ್ಗೆ ಅಂತ? ಬಂದಿದೆ ಆ ಕನ್ಫ್ಯೂಷನ್ ಸ್ಟೇಟ್ ಅನ್ನೋದೇ, ಸೊ ಯಾವ್ದು ಬೇಡ ಬಿಟ್ಬಿಡೋಣ ನಾ ಕನ್ಫ್ಯೂಷನ್ ಸ್ಟೇಟ್ ಬಂದಿರುತ್ತೆ. ಆಮೇಲಿಂದ ಇಲ್ಲ, ನೀನ್ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು, ನಿನ್ ಗೋಲ್ ಕಡೆ ನೀನ್ ಹೋಗ್ಬೇಕು, ಆ ಮೈಂಡ್ ಸೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿರೋದಕ್ಕೆ ಇಲ್ಲಿವರೆಗೂ ಬಂದ್ ನಿಂತಿದ್ದೆ. ವೆರಿ ನೈಸ್, ವೆರಿ ನೈಸ್. ಬನ್ನಿ, ನಾನು ನಿಮ್ಮನ್ನ ಕೂರ್ಸ್ಕೊಂಡು ಮಾತಾಡೋದ್ಕಿಂತ ನಮ್ಮ ಸ್ಟೂಡೆಂಟು ಕೂಡ ಏನ್ ವರ್ಕ್ ಮಾಡ್ತಿದ್ದಾರೆ, ಈ ಬ್ಯಾಚ್ ಸ್ಟೂಡೆಂಟು ಜೊತೆಗೆ ಒಂದು ವಾಕ್ ಥ್ರೂಲಿ ಮಾತಾಡೋಣ ದಿವ್ಯಾ ಮ್ಯಾಮ್ ಇವತ್ತು. ಅದ್ರ ಜೊತೆಗೆ V.9 ಇವೆಂಟ್ಸ್ ಬಂದ್ಮೇಲೆ ನನ್ನ ರಿಯಲ್ ಲೈಫ್ಗೆ ಬೇಕಾಗಿರುವಂತ ಟೀಚಿಂಗ್, ಪ್ರಾಕ್ಟಿಕಲ್ ಟೀಚಿಂಗ್ ಇಲ್ಲಿ ಸಿಕ್ಕಿದೆ ಅನ್ನೋದು ಫೀಲ್ ಆಗ್ತಿದ್ಯಾ ನಿಮ್ಗೆ? ಹಾ ಸರ್, ಏನೇ ಇದ್ರೂ ನಾವು ಥಿಯರಿಯಾಗಿ ಕಲಿಯೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನಾವು ಇಲ್ಲಿ ಕಲ್ತಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋ ಜಾಸ್ತಿ ಸರ್. ನಾವು ಅದರಿಂದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಮ್ಮ ರಿಯಲ್ ಲೈಫಿಗೆ ನಾವು ಕನೆಕ್ಟ್ ಮಾಡ್ಕೊಂಡು ಸ್ಟೆಪ್ ಆನ್ ಆಗ್ತಾ ಇದೀನಿ ಈಗ ಒನ್ ಬೈ ಒನ್. ಪೇರೆಂಟ್ಸ್ಗೆ ಎಷ್ಟು ಖುಷಿ ಇದೆ ಇವಾಗ ನೀವು ಸ್ಟಡಿ ಮಾಡ್ಬೇಕಾದ್ರೆ ಒಂಥರ, ಸೊ ಇವಾಗ ಜಾಬ್ ಪ್ಲೇಸ್ಮೆಂಟ್ ಆಗಿದೆ, ಆ ಫೀಲ್ ಹೇಗಿದೆ ಅವ್ರಿಗೆ ಅಂತ? ಅವ್ರಿಗೆ ತುಂಬಾ ಖುಷಿ ಇದೆ ಸರ್, ಬಟ್ ಅವ್ರು ತೋರ್ಸ್ಕೊಳಲ್ಲ ಅಷ್ಟೇ. ನಾನು ಈ ಫೀಲ್ಡ್ ಅಲ್ಲಿ ಇರೋದಂತೂ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಹೆಣ್ಮಗ್ಳು ಏನೋ ಮನೆಗೆ ಟೈಮಿಗೆ ಸರಿಯಾಗಿ ಬರ್ಬೇಕು, ಟೈಮಿಗೆ ಸರಿಯಾಗಿ ಹೋಗ್ಬೇಕು, ಈ ಮೈಂಡ್ ಸೆಟ್ ಮನೇಲಿದೆ. ಬಟ್ ನಾನು ಅವ್ರಿಗೆ ಆಪೋಸ್ ಮಾಡ್ಕೊಂಡು ಇಲ್ಲ, ನಾನು ಮಾಡ್ಲೇಬೇಕು, ನನ್ನ ಡ್ರೀಮ್ ಕಡೆ ನಾನು ಹೋಗ್ಬೇಕು ಅಂತ ಬಂದು ಈಗ ಇಲ್ಲಿ ನಿಂತಿದ್ದೀನಿ ಸರ್. ಹಾಗಂತೀರಾ? ಮತ್ತೆ ಇವಾಗ ಈ ಫೀಲ್ಡ್ ಬಂದ್ರೆ ಇದ್ರಲ್ಲೂ ಕೂಡ ಏರಿಳಿತಗಳು ಇದ್ದೇ ಇರುತ್ತೆ. ಸೊ ನಾವು ವಿಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೀವಿ ಅಷ್ಟು ದುಡ್ಡು ಮಾಡ್ಬೋದು, ಇಷ್ಟು ದುಡ್ಡು ಮಾಡ್ಬೋದು ಅಂತ. ಬಟ್ ಈ ಫೀಲ್ಡ್ ಅಲ್ಲಿ ದುಡ್ಡು ಮಾಡ್ಬೋದಾ? ಹಾನೆಸ್ಟ್ ಆಗಿ ಹೇಳಿ ನಿಮ್ ಪ್ರಕಾರ. ಸರ್ ಖಂಡಿತ. ನಾವು ಏನೇ ಮಾಡ್ತೀವಿ ಅಂದ್ರೂ ಎಲ್ಲಾದ್ರಲ್ಲೂ ಏನೇ ಬಿಸ್ನೆಸ್ ಹೇಳ್ತೀವಿ ಅಂದ್ರೆ ಎಲ್ಲಾದ್ರಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸರ್. ಆ ಫೇಲ್ಯೂರ್ ಆಯ್ತು ಅಂತ ನಾವ್ ಯಾವತ್ತೂ ಬಿಡಬಾರ್ದು. ಅದ್ರ ಮೇಲೆ ಈ ಪ್ರಯತ್ನ ಹೋಯ್ತಾ ಇಲ್ಲ, ಇನ್ನೊಂದ್ಸಲ ಪ್ರಯತ್ನ ಮಾಡೋಣ ಅಂತ ಸ್ಟೆಪ್ ಆನ್ ಆಗಿ ಹೋಗ್ಬೇಕು. ಈ ಫೀಲ್ಡ್ ಅಲ್ಲಂತೂ ಖಂಡಿತ ನಾವು ಆ ಹಾನೆಸ್ಟ್ ಇಟ್ಕೊಂಡು, ಆ ಡೆಡಿಕೇಶನ್ ಇಟ್ಕೊಂಡು, ಆ ಪ್ಯಾಷನೇಟ್ ಆಗಿ ನಾವು ಈ ಫೀಲ್ಡ್ ಅಲ್ಲಿ ಇದ್ರೆ ಖಂಡಿತ ಅರ್ನಿಂಗ್ಸ್ ಮಾಡ್ಬೋದು. ನಿಮ್ ಪ್ರಕಾರ V.9 ಇವೆಂಟ್ಸ್ ನ ಯಾಕೆ ಚೂಸ್ ಮಾಡ್ಬೇಕು ಸರ್? ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ನಮ್ಗೆ ಇಲ್ಲಿ ಸಿಕ್ಕುತ್ತೆ ಸರ್. ಏನೇ ಇದ್ರೂ ಹೊರಗಡೆ ಥಿಯರಿಯಾಗಿ ನೋಡ್ಬೋದು, ಕೆಲವೊಂದ ನೋಡ್ ಕಲಿತೀವಿ, ಕೆಲವೊಂದ ನಾವು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಆ ಎಕ್ಸ್ಪೀರಿಯನ್ಸ್, ಆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಏನೇನ್ ಬೇಕೋ ಅದೆಲ್ಲ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಎಸ್ ಸ್ನೇಹಿತರೆ, ನೀವು ಲೈವ್ ನೋಡ್ತಾ ಇದ್ದೀರಿ. ಇನ್ನ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ ಈ ಒಂದು ಲೈವ್ ಅಲ್ಲಿ ಮತ್ತೆ ವಿಡಿಯೋದಲ್ಲಿ ಕೂಡ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಸ್ಯಾಲರಿ ತಗೊಂತಾ ಇದ್ದಾರೆ. ನಾವು ನನ್ನ ಆರಾಧ್ಯ ದೈವ ಸಾಯಿಬಾಬಾ, ಮತ್ತೆ ಇವತ್ತು ಫ್ಲವರ್ ವರ್ಕ್ ಆಗ್ತಾ ಇದೆ ನಮ್ಮ ಗಣೇಶನ ಆಶೀರ್ವಾದದ ಮುಖಾಂತರ. ಸೊ ಫಸ್ಟ್ ಸ್ಯಾಲ್ರಿನ ಇಲ್ಲಿ ದೇವ್ರ ಹತ್ರನೇ ಇಟ್ಟಿ ಇವ್ರಿಗೆ ಫಸ್ಟ್ ಸ್ಯಾಲ್ರಿ ಕೊಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಅನುಗ್ರಹ ಇವ್ರ ಮೇಲೆ ಇರ್ಲಿ, ಬ್ಲೆಸ್ಸಿಂಗ್ ಇರ್ಲಿ ಇವ್ರ ಮೇಲೆ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಪೇಷನ್ಸ್ ಇರ್ಬೇಕು. ಲೈಫಲ್ಲಿ ಏನಾದ್ರೂ ದುಡಿಬೇಕು, ಕಲಿಬೇಕು, ಎಲ್ಲಾದ್ರೂ ಒಂದ್ ಲೆವೆಲ್ಗೆ ರೀಚ್ ಆಗ್ಬೇಕು ಅಂತ ಅಂದ್ರೆ ಅದು ಇವರಲ್ಲಿದೆ. ನಿಮ್ಮ ತರ ಯೋಚನೆ ಮಾಡೋ ಅಂತ ಎಷ್ಟೋ ಹೆಣ್ಮಕ್ಳುಗಳಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನೀವು ಸ್ಫೂರ್ತಿಯಾಗಿ. ಅಂಡ್ ನನ್ನ ಪ್ರಕಾರ ನೀವು ಯಾರು ನಂಬರ್ 1 ಆಗ್ತಿರೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಿಮ್ ಫ್ಯಾಮಿಲಿಗೆ ನಂಬರ್ 1 ಆಗಿ ಆಫ್ಟರ್ ಮ್ಯಾರೇಜ್ 100% ಅಲ್ಲಿ ಒಂದ್ 20% ಆದ್ರೂ ನಿಮ್ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗ್ದಿರಾ ಲೈಫ್ ನ ಲೀಡ್ ಮಾಡೋ ಅಂತ ಹೆಣ್ಮಗು ಆಗಿ ಬೆಳಿಲಿ ಅಂತ ನಾನು ಕೇಳ್ಕೊಂತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹೌ ಇಸ್ ಫೀಲಿಂಗ್? ಖುಷಿ ಆಗ್ತಾ ಇದೆ ಸರ್. ಬ್ಯಾಂಕೆ ಕೈಗೆ ಬಂದಿರೋ ಫೀಲ್ ಆಗ್ತಾ ಇದೆ. ಏನ್ ಹೇಳ್ಬೋದು ಈ ವೀಕ್ಷಕರಿಗೆ? ಫಸ್ಟ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಏನ್ ಹೇಳ್ಬೋದು? ಈ ಒಂದ್ ಅಮೌಂಟ್ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀರಾ, ಏನ್ ಅನ್ಸ್ತಾ ಇದೆ, ಏನ್ ಹೇಳ್ಬೋದು? ಖುಷಿ ಆಗ್ತಾ ಇದೆ. ನನ್ನ ಫಸ್ಟ್ ಸ್ಯಾಲ್ರಿ ಫಸ್ಟ್ ಟೈಮ್ ಮನೆಗೆ ತಗೊಂಡೋಗಿ ಕೊಡ್ಬೇಕು ಅಂತ ತಗೋತಾ ಇದೀನಿ. ಇಷ್ಟ ದಿವಸ
ಕಾಲೇಜ್ ಟೈಮಲ್ಲಿ ಏನೇ ದುಡಿದ್ರು ತಗೊಂಡೋಗ್ ಕೊಟ್ಟಿರೋದಿಲ್ಲ. ಏನಿದ್ರು ನನ್ನ ಎಕ್ಸ್ಪೆನ್ಸ್ ಅದು ಇದು ಮೇಂಟೈನ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೆ. ಈ ಸ್ಯಾಲ್ರಿ ತಗೊಂಡೋಗಿ ಅಮ್ಮ ಕೈಲಿ ಇಲ್ಲ ಅಪ್ಪ ಕೈಲಿ ಕೊಡ್ಬೇಕು ಅಂತ ಇದ್ದೀನಿ. ಮತ್ತೆ ಅವ್ರ ಹತ್ರನೇ ಇರುತ್ತೆ, ಮತ್ತೆ ರೀಇನ್ವೆಸ್ಟ್ ಬೇರೆ ಎಂತಕ್ಕಾದ್ರೂ ಮಾಡ್ಕೊಂಡು ಹೋಗ್ತೀನಿ ಸರ್. ಸೂಪರ್. ಒಂದ್ಸಲಿ ಕೌಂಟ್ ಮಾಡಿ ಎಷ್ಟಿದೆ ನೋಡೋಣ. ಕೌಂಟ್ ಮಾಡ್ತಿದ್ದಾರೆ, ಹತ್ರ ಬನ್ನಿ. ಫಸ್ಟ್ ಸ್ಯಾಲ್ರಿ ಸರ್ ರಿವೀಲ್ ಮಾಡ್ಬೋದಾ? ಮಾಡಿ, ಪರವಾಗಿಲ್ಲ. ಇದು ಮಾಡೋಣ ನೋಡಿ ಹೆಂಗ್ ಎಣಿಸ್ತಿದೆ. ಹೆಣ್ಮಕ್ಳು ಈ ತರ ಕೌಂಟ್ ಮಾಡ್ಬೇಕು ನೀವುನು. ನನಗೂ ಬಹಳ ಖುಷಿ. ಯಾಕೆ ಅಂದ್ರೆ ಇವ್ರು ಜಾಸ್ತಿ ದುಡ್ಡು ಮಾಡಿದ್ರೆ ಅವ್ರಕ್ಕಿಂತ ನಾವು ಜಾಸ್ತಿ ದುಡ್ಡು ಮಾಡ್ಬೋದು. ಯಾಕೆ ಅಂತ ಕೇಳಿ, ಒಬ್ಬರನ್ನ ಬೆಳೆಸೋ ಮುಖಾಂತರ ಜಾಸ್ತಿ ದುಡ್ಡು ಮಾಡ್ಬೋದು. ಅದು ನನ್ಗೆ ಗೊತ್ತಾಗಿದೆ ಅದೇನು ಅಂತ. ನಮ್ ಜೊತೆಲಿ ನಮ್ ಸೀನಿಯರ್ಸು ಹಂಗೆ ಸಪೋರ್ಟ್ ಮಾಡ್ತಾರೆ. ಅಂಡ್ ಈ ವಿಡಿಯೋ ಮುಖಾಂತರ ನಮ್ ಸೀನಿಯರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ಕೌಂಟ್ ಮಾಡ್ತಿದ್ದಾರೆ ನೋಡೋಣ. ನೀವು ವಿಡಿಯೋದಲ್ಲೂ ಕೌಂಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಅವರೇ ಹೇಳ್ತಾರೆ ಎಷ್ಟಿದೆ ಅಂತ. ಜೋರಾಗಿ ಹೇಳಿ. 29,000 ಡ್ರಾ ಮಾಡಿದ್ದಾರೆ ಫಸ್ಟ್ ಸ್ಯಾಲ್ರಿ. ಒಂದ್ ಬಿಗ್ ಕ್ಲಾಸ್ ಬರ್ಲಿ. ಎಲ್ರು ಕೂಡ ವಿಶ್ ಮಾಡಿ. ಇದು ಇನ್ನ ನೆಕ್ಸ್ಟ್ ಅದು ಡಬಲ್ ಆಗ್ಲಿ, ತ್ರಿಬಲ್ ಆಗ್ಲಿ, 5 ಪಟ್ಟಾಗ್ಲಿ, 10 ಪಟ್ಟಾಗ್ಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಂತೀನಿ. ಅಂಡ್ ಆಲ್ ದ ವೆರಿ ಬೆಸ್ಟ್. ಅಂಡ್ ನಿಮ್ ಪೇರೆಂಟ್ಸ್ಗೆ, ನಿಮ್ ಡ್ಯಾಡಿಗೆ, ನಿಮ್ ಮಮ್ಮಿಗೆ, ನಿಮ್ ಅಣ್ಣನಿಗೆ ನನ್ ಕಡೆಯಿಂದ ಕಂಗ್ರಾಟ್ಸ್ ಹೇಳಿ. ಯಾಕೆಂದ್ರೆ ಒಂದ್ ತಂಗಿ ಆಗ್ಲಿ, ನನ್ ಮಗಳು ಈ ತರ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಅವ್ರಿಗೆ ಫ್ರೀಡಮ್ ಕೊಡ್ತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಫ್ರೀಡಮ್ ಎಷ್ಟು ಇಂಪಾರ್ಟೆಂಟ್ ಒಂದ್ ಹೆಣ್ಮಕ್ಳಿಗೆ? ಮನೆಯಿಂದ ಫಸ್ಟ್ ಫ್ರೀಡಮ್ ಎಷ್ಟು ಇಂಪಾರ್ಟೆಂಟ್ ಸರ್? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ಆಗ್ಲಿನ ಕಾಲದಿಂದನೂ ಹೆಣ್ಮಕ್ಳು ಅಂತ ಬಂದ್ರೆ ಬರೀ ಮನೇಲಿ ಇರ್ಬೇಕು, ಮನೆ ಕೆಲಸ ಇದು ಈ ತರ ಮೈಂಡ್ ಸೆಟ್ ಅಲ್ಲೇ ಹೆಣ್ಮಕ್ಳು ನೋಡ್ಕೊಂಡ್ ಬಂದಿದ್ದಾರೆ. ಈಗ ಏನೇ ಇದ್ರು ಏನಂತ ಅಂದ್ರೆ ಯಾವಾಗ್ಲೂ ಬಾಯ್ಸ್ ಡಾಮಿನೇಟ್ ಮಾಡ್ಕೊಂಡು ಗರ್ಲ್ಸ್ ನ ಡಿಗ್ರೇಡ್ ಮಾಡ್ಕೊಂಡ್ ಬಂದಿರೋದೇ ಜಾಸ್ತಿ. ಈಗಿನ ಜನರೇಷನ್ ಹುಡುಗಿರ್ ಯಾರು ನಾವು ಬಾಯ್ಸ್ ಡಾಮಿನೇಷನ್ ಅಂತ, ನಾವು ಬಾಯ್ಸ್ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಳೋಣ ಅನ್ನೋದಷ್ಟೇ ಸರ್. ಅವ್ರ ಮೇಲೂ ಅಥವಾ ನಾವು ಮೇಲೂ ಅವ್ರ ಕೀಳೋದು ಬೇಡ, ಅವ್ರ ಲೆವೆಲ್ಗೆ ನಾವು ಹೋಗಿ ಮ್ಯಾಚ್ ಆಗಿ. ಲೆವೆಲ್ ಅನ್ನೋದಕ್ಕಿಂತ ಒಬ್ರಿಗೆ ಸಪೋರ್ಟ್ ಆಗೋ ತರ. ಈಗ ನೀವು ಆಫ್ಟರ್ ಮ್ಯಾರೇಜ್ ನಿಮ್ ಹಸ್ಬೆಂಡ್ಗೆ ನೀವು ಕೂಡ ಸಪೋರ್ಟ್ ತರ ಇದ್ರೆ ಎಷ್ಟು ಇನ್ನ ಗ್ರೋ ಆಗ್ಬೋದಲ್ವಾ ಅಂತ. ಇದು ಸ್ನೇಹಿತರೆ ಏನಂದ್ರೆ ಈ ಮೆಸೇಜ್ ತುಂಬಾ ಪಾಸಿಟಿವ್ ಮೆಸೇಜ್. ಹೆಣ್ಮಕ್ಳು ಐ ಆಗ್ಬೇಕು, ಇಲ್ಲ ಅಂದ್ರೆ ಗಂಡ್ ಮಕ್ಳು ಲೋ ಆಗ್ಬೇಕು, ಆ ತರದ್ದಲ್ಲ. ಒಂದ್ ಗಂಡ್ ಮಕ್ಳು ಏನಾದ್ರು ಮಾಡ್ತಿದ್ದಾರೆ ಅಂತ ಅಂದ್ರೆ ಅವ್ರಿಗೂ ಒಂದು ಸಪೋರ್ಟ್ ಆಗಿರ್ಲಿ ಅನ್ನೋದು ಬಹಳ ಖುಷಿ ಆಗ್ತಾ ಇದೆ ನನ್ಗೆ. ಅಂಡ್ ಒಂದು ಸ್ಟ್ರೈಟ್ ಅವೇ ಹೇಳ್ತೀನಿ, ಎಷ್ಟು ಬಿಲೀವ್ ಮಾಡ್ತೀರಾ ನಮ್ಮ ಸಂಸ್ಥೆನ ಅಂತ? ವಿ.9 ಇವೆಂಟ್ ಇಂಡಿಯಾ ಇನ್ಸ್ಟಿಟ್ಯೂಟ್ ನ ಎಷ್ಟು ಬಿಲೀವ್ ಮಾಡ್ತೀರಾ ಅಂತ ಸರ್? ಕೋರ್ಸ್ ಮಾಡಿ ಇಲ್ಲೇ ಜಾಬ್ ಪ್ಲೇಸ್ಮೆಂಟ್ ಬೇಕು ಅಂತ ಇಲ್ಲೇ ಜಾಬ್ ಪ್ಲೇಸ್ಮೆಂಟ್ ತಗೊಂಡು ಈಗ ಒಂದ್ ಬ್ಯಾಚ್ ಟ್ರೈನಿಂಗ್ ಮುಗಿಸಿ ಫಸ್ಟ್ ಮಂತ್ ಸ್ಯಾಲ್ರಿ ತಗೊಂಡು ಟ್ರಸ್ಟ್ ಮಾಡಿರೋದಕ್ಕೆ ಅಲ್ಲ ಸರ್ ಇಲ್ಲಿ ಬಂದು ಇಷ್ಟೊಂದು ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಇರೋದು. ವೀಕ್ಷಕರಿಗೆ ಹೇಳೋದಾದ್ರೆ ಎಷ್ಟೊಂದ್ ಜನ ಅನ್ಕೊಂತಾರೆ ಬೇರೆ ಕಡೆ ಕೆಲವೊಂದು ಫ್ರಾಡ್ ಆಗಿರುತ್ತೆ, ಇಲ್ಲ ಏನೋ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ ದುಡ್ಡನ್ನ, ಇಲ್ಲ ಏನೋ ಒಂದ್ ಕಲಿಯಕ್ಕೆ ಅಂತ ಹೋಗ್ತಾರೆ, ಅಲ್ಲಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗಲ್ಲ, ಗ್ಯಾದರ್ ಮಾಡಲ್ಲ. ಬಟ್ ವಿ.9 ಇವೆಂಟ್ಸ್ ಅರುಣ್ ಸರ್ ಪ್ಯಾಟ್ರನ್ ಮಾಡಿದಾರಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ನಾನು ಬೇರೆ ಇನ್ಸ್ಟಿಟ್ಯೂಟ್ ಬಗ್ಗೆ ನಾನು ಕೇಳಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ ನಮ್ಮ ಇನ್ಸ್ಟಿಟ್ಯೂಟ್ ಮಾಡಿರೋ ಸಿಲೆಬಸ್ಗಾಗ್ಲಿ ಬೇರೆ ಯಾವ ಇನ್ಸ್ಟಿಟ್ಯೂಟ್ ಅದಕ್ಕೆ ಕಾಂಪೀಟ್ ಕೊಡೋಕೆ ಚಾನ್ಸೇ ಇಲ್ಲ ಸರ್. ಯಾಕೆ ಆ ಕಾನ್ಫಿಡೆನ್ಸ್? ಯಾಕಂದ್ರೆ ನಾವು ನೋಡಿರೋ ಈ ಮಾರ್ಕೆಟಿಗೆ ಆಪೋಸಿಟ್ ಆಗಿರೋ ನಾಲೆಜ್ ಕೊಡ್ತಾ ಇರೋದೇ ಜಾಸ್ತಿ. ನಾವು ಮಾರ್ಕೆಟಿಗೆ ಏನ್ ಬೇಕು ಅದಷ್ಟೇ ನಾಲೆಜ್ ನಾವು ಕೊಡ್ತಾ ಇರೋದು. ವೆರಿ ಗುಡ್ ಪಾಯಿಂಟ್ ಸ್ನೇಹಿತರೆ, ಇದನ್ನ ಅಬ್ಸರ್ವ್ ಮಾಡಿ, ಇನ್ನೊಂದ್ಸಲಿ ರಿಪೀಟ್ ಮಾಡಿ. ಬೇರೆ ಇನ್ಸ್ಟಿಟ್ಯೂಟ್ ಗಳೆಲ್ಲ ಮಾರ್ಕೆಟ್ ಇಂದ ಬಿಟ್ಟು ಅಥವಾ ಮಾರ್ಕೆಟಿಂಗ್ ಆಪೋಸಿಟ್ ಅಥವಾ ಮಾರ್ಕೆಟಿಂಗ್ ನೀಡ್ ಇಲ್ಲದೆ ಇರೋಂತ ನಾಲೆಜ್ ಕೊಡ್ತಾ ಇದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟ್ ಮಾರ್ಕೆಟಿಗೆ ಏನ್ ಬೇಕೋ ಅದಷ್ಟೇ ಸಿಲೆಬಸ್ ಇರೋದು ನಮ್ದಲ್ಲಿ, ಅದಷ್ಟನ್ನೇ ನಾವು ಹೇಳ್ಕೊಡೋದು. ಇದು ನಿಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಇದನ್ನ ಅಬ್ಸರ್ವ್ ಮಾಡಿ. ನೀವ್ ಏನೇ ಮಾಡಿ, ನಾಟ್ ಓನ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್, ನೀವ್ ಏನೇ ಮಾಡಿದ್ರು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು, ದಿವ್ಯಾ ಮ್ಯಾಮ್, ನಾವು ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅಂತ ಒಂದು ಟ್ಯಾಗ್ ಲೈನ್ ಯೂಸ್ ಮಾಡಿದೀವಿ. ಇದು ನಿಮ್ಗೆ ಅನ್ಸುತ್ತಾ ನಮ್ಮ ಸಂಸ್ಥೆ ಇದನ್ನ ಮಾಡ್ತಾ ಇದೆ ಅಂತ? ನೀವು ಸ್ಟಡಿ ಮಾಡ್ಬೇಕಾದ್ರು ಮತ್ತೆ ಇವಾಗ ಅರ್ನ್ ಮಾಡ್ಬೇಕಾದ್ರು ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾವು ಟ್ಯಾಗ್ ಲೈನ್ ಇಟ್ಟಿರೋದಕ್ಕೂ ನಾವು ಪ್ರೊವೈಡ್ ಮಾಡ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ? ಹಾ ಸರ್, ಖಂಡಿತ. ಯಾಕಂದ್ರೆ ನಾವ್ ಏನ್ ಕಲಿತಾ ಇರ್ತೀವಲ್ಲ, ಏನ್ ಇಲ್ಲಿ ಮಾಡೋದು ಆಗ್ಲಿ, ಇಲ್ಲಿ ನಾವು ಮಾಡೋ ವರ್ಕ್ ನಾವ್ ಇಷ್ಟ ಆಗಿದ್ದಾಗ್ಲಿ ನೀವ್ ನಮ್ಗೆ ಅರ್ನಿಂಗ್ಸ್ ಅಂತ ನಾವು ಕೊಡ್ತೀರ. ನನ್ನ ಆಕ್ಚುಲಿ ವಿ.9 ಇವೆಂಟ್ಸ್ ಅಲ್ಲಿ ನನ್ನ ಫಸ್ಟ್ ಅರ್ನಿಂಗ್ಸ್ ಬಂದು 300 ಸರ್.
ಆಮೇಲಿಂದ 300 ಮತ್ತೆ 300 ಆಯ್ತು. ಆಮೇಲಿಂದ ಡೈರೆಕ್ಟ್ 29,000 ಅಯ್ಯೋ ಬಂದ. ಹಂಗಿರ್ಬೇಡಿ, ಒಂದೇ ಸಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಪೇಷನ್ಸ್ ಇರಿ ಸ್ನೇಹಿತರೆ, ನೀವು ಪೇಷನ್ಸ್ ಆಗಿರಿ, ಎಲ್ಲ ಸಿಗುತ್ತೆ. ಮೇಡಮ್ ನಿಮ್ ಪ್ರಕಾರ ತಾಳ್ಮೆ ಎಷ್ಟು ಮುಖ್ಯ ಆಗುತ್ತೆ ಪೇಷನ್ಸ್? ಸರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಲ್ಲೇ ಹೋದ್ರು ಆನ್ ಟೈಮ್ ನಮಗ್ ಬೇಕು ಅಂದಿದ್ದು ಕೆಲವೊಂದ್ ಟೈಮ್ ಬೇಕು ಅಂದ್ರೆ ಅದ್ ಬೇಕೇ ಬೇಕು, ಆ ಟೈಮಿಗೆ ಸಿಗಲ್ಲ ಸರ್. ಪೇಷನ್ಸ್ ಇಂದ ಕಾಯ್ದಾಗ ಅಷ್ಟೇ ಸರ್ ನಮ್ಗೆ ಅದ್ ಸಿಗೋದು. ಇನ್ನೊಂದ್ ಹೇಳ್ತೀನಿ, ಇವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ರಿ, ಅವ್ರು ನಿಂತಿರೋ ಸ್ಟೈಲ್ ನೋಡ್ರಿ, ಮಾತಾಡ್ತಾ ಇರೋ ಇದೇ ರೀ ಲರ್ನಿಂಗು, ಇದೇ ರೀ ಲರ್ನಿಂಗು. ಲರ್ನಿಂಗ್ ಮಾಡಿದ್ರೆ ಅವ್ರ ಕೈಯಲ್ಲಿ ಇದೆ ನೋಡ್ರಿ ಅರ್ನಿಂಗು. ಇದು ಮಾರ್ಕೆಟ್ ಬೇಕಾಗಿರೋದು. ನೀವು ನಾನ್ ಪೇಮೆಂಟ್ ವಿಷಯದಲ್ಲಿ ವೆಯ್ಟ್ ಮಾಡಿಸ್ತಾ ಇದ್ದೆ ನಾನು ಇವ್ರಿಗೆ. ಇವ್ರ ಕಮಿಟ್ಮೆಂಟ್ ಇದೆ, ಬಟ್ ವೆಯ್ಟ್ ಮಾಡಿಸ್ತಾ ಇದ್ದೆ. ಹೆಂಗ್ ಫಾಲೋ ಅಪ್ ಮಾಡ್ತಾರೆ, ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಹೆಂಗ್ ಕೇಳ್ತಾರೆ, ಕಾಲಲ್ಲಿ ಹೆಂಗ್ ಕೇಳ್ತಾರೆ. ಮೇಡಮ್ ನಾನು ಆ ವೆಯ್ಟ್ ಮಾಡಿಸಿದ್ದು ನಿಮ್ಗೆ ಏನ್ ಅನ್ನಿಸ್ತು, ಮತ್ತೆ ಅದು ಇಂಪಾರ್ಟೆಂಟ್ ಆಗುತ್ತಾ ನೀವು ವೆಯ್ಟ್ ಮಾಡೋದು ಅಂತ? ಸರ್ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಕಮಿಟ್ಮೆಂಟ್ಸ್ ಇತ್ತು ಅಂತ ಹೇಳಿ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಇಲ್ಲ ಅಂದಿದ್ರೆ ಮನೇಲೂ ನನಗೆ ಪ್ರೆಷರ್ ಬಿದ್ದಿದ್ದರಿಂದ ಕೇಳಿದಷ್ಟೇ. ಇಲ್ಲ ಅಂದ್ರೆ ನನಗೆ ಇಷ್ಟ ಇಲ್ಲ. ಅಂಡ್ ಇನ್ನೊಂದು, ಅದು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಸ್ಯಾಲ್ರಿ ಕೇಳೋ ರೀತಿ ಆಗಿರ್ಬೋದು, ಆ ಒಂದು ಪ್ರೆಸೆಂಟ್ ಮಾಡೋ ರೀತಿ ಇರುತ್ತೆ. ಸರ್ ನನ್ ಕಮಿಟ್ಮೆಂಟ್ ಇದೆ, ಈ ತರ ಬೇಕು, ಈ ತರ, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಚಿಕ್ಕ ವಯಸ್ಸಲ್ಲೇ ಅದನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ ಆ ಪಾಯಿಂಟ್ಸ್ ನ ಅಂತ. ದೊಡ್ಡದು ನೆಕ್ಸ್ಟ್ ಈವೆಂಟ್ ಗಳಾಗ್ಲಿ, ಏನಾದ್ರೂ ಒಂದು ಬಿಸ್ನೆಸ್ ಮಾಡಕ್ ಹೋದಾಗ ಆ ರ್ಯಾಪನು ಇದು ಕನೆಕ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಂತ ಸರ್ ಯಾವ್ದೇ ವಿಷಯ ಅಂತ, ಇದು ಬರೀ ಸ್ಯಾಲ್ರಿ ವಿಷಯ ಅಂತ ಅಲ್ಲ, ಏನೇ ವಿಷಯ ನೀವು ಕನ್ವೆ ಮಾಡ್ತಾ ಇದ್ದೀರಂದ್ರು ವೇ ಆಫ್ ಟಾಕಿಂಗು, ಆ ಟೋನು, ಆ ರ್ಯಾಪೋ ಅನ್ನೋದಿದ್ರೆ ಆಟೋಮೆಟಿಕ್ ಈ ಅರ್ನಿಂಗ್ಸ್ ನಿಮ್ ಕೈಗೆ ಬಂದೇ ಬರುತ್ತೆ. ವೆರಿ ನೈಸ್. ಆನ್ ಟೈಮ್ ಬರೋ ಟೈಮಿಗೆ ಬಂದೇ ಬರುತ್ತೆ. ಅದ್ರ ಜೊತೆಗೆ ಈಗ ನೋಡಿ, ನಮ್ಮ ಸ್ಟೂಡೆಂಟ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಸ್ನೇಹಿತರೆ. ಬನ್ನಿ, ಇವತ್ತು ಬೆಳಿಗ್ಗೆ ಹೋಗಿ ಎಲ್ಲಾನು ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬಂದು ಮತ್ತೆ ವರ್ಕ್ ಮಾಡಿದ್ರು. ಇವತ್ ನೋಡಿ ಎಲ್ಲ ಬಾಯ್ಸ್ ಎಲ್ಲ ನೋಡಿ ಹೇಗ್ ಮಾಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ವರ್ಕ್ ನೋಡಿ, ಈ ಕಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನ ಕಂಪ್ಲೀಟ್ ಆಗುತ್ತೆ ನೋಡಿ. ಇಲ್ಲೂ ಕೂಡ ನೋಡಿ, ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ತಗೊಂತ ಇದ್ದೀರಲ್ಲ ಮೇಡಮ್, ಹೇಗಿದೆ ಎಕ್ಸ್ಪೀರಿಯನ್ಸ್? ಸರ್ ಅದು ಇವಾಗ ನಾವು ಕ್ಲಾಸಲ್ಲಿ ಸುಮ್ಮನೆ ಬರೀ ಥಿಯರಿ ಮಾತ್ರ ಬರ್ಕೊಳ್ಳೋದ್ರಿಂದ ಏನು ಕಲ್ತ್ಕೊಳಕ್ ಆಗಲ್ಲ ಸರ್. ಈಗ ನಾವು ಏನು ಪ್ರಾಕ್ಟಿಕಲ್ ಈಗ ಮಾಡ್ತಾ ಇದೀವಲ್ಲ, ಇದರಿಂದನೇ ಅದು ಗೊತ್ತಾಗುತ್ತೆ ಸರ್ ಆ್ಯಕ್ಚುಲಿ. ಯಾಕಂದ್ರೆ ಅದ್ರ ಎಫರ್ಟ್ ಏನಿದೆ ಅಂತ ಗೊತ್ತಾಯ್ತು. ಜಸ್ಟ್ ಫ್ಲವರ್ ಡೆಕೋರೇಷನ್ ಅಂತ ಮಾತ್ರ ನಾವು ಕೇಳಿಸ್ಕೊಂಡಿದ್ವಿ, ಬರ್ಕೊಂಡಿದ್ವಿ ಅಷ್ಟೇ. ಇವತ್ತು ರಿಯಲ್ ಆಗಿ ನಿಂತ್ಕೊಂಡು ಮಾಡುವಾಗಲೇ ಕಷ್ಟ ಗೊತ್ತಾಗ್ತಾ ಇದೆ ಸರ್. ಮಾರ್ನಿಂಗಿಂದ ಎಷ್ಟು ಟೈಮ್ ಆಗ್ತಾ ಇದೆ, ಎಷ್ಟು ಇದು ಎಫರ್ಟ್ ಆಗ್ತಾ ಇದೀವಿ. ಇಡೀ ಟೀಮೇ ವರ್ಕ್ ಮಾಡಿದ್ರು ಕೂಡ ಇನ್ನೂ ಫಿನಿಶ್ ಆಗಿಲ್ಲ ಸರ್. ಎಷ್ಟು ಹಾರ್ಡ್ ವರ್ಕ್ ಇದೆ ನಮ್ಮ ತರ ಇವೆಂಟ್ ಮಾಡೋದು ಅಂತ ಇವತ್ತು ಗೊತ್ತಾಯ್ತು. ಆಮೇಲೆ ಸ್ನೇಹಿತರೆ, ನಮ್ದು ಇವತ್ತು 2 ಸೆಟಪ್ ಪ್ಲಾನ್ ಇತ್ತು. ಇವತ್ತು ಒಂದೇ ಸೆಟಪ್ ಮಾಡ್ತಾ ಇದೀವಿ. ನಾಳೆ ಸೆಟಪ್ ಕ್ಲೋಸ್ ಮಾಡ್ಬೇಕಾಗಿತ್ತು. ಇನ್ನೊಂದ್ ಡೇನು ಕೂಡ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ. ಮೇಡಮ್, ನೋಡೋರ್ಗೆ ಏನ್ ಅನ್ಸುತ್ತೆ, ತುಂಬಾ ಈಸಿ ಅಂತ ಅನ್ಸ್ಬಿಡುತ್ತೆ. ಬಟ್ ಏನ್ ರಿಯಾಲಿಟಿಗೆ ಬರ್ತೀವಿ ಅವಾಗ್ಲೇ ಗೊತ್ತಾಗೋದು ಏನು ಅಂತ. ಸೊ ಏನ್ ಹೇಳ್ತೀರಾ ಈ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ? ಸರ್, ನೋಡೋರಿಗೆ ಇದು ಈಸಿ ಅನ್ಸ್ಬೋದು. ಜಸ್ಟ್ ನಾವು ಇದು ಟ್ಯಾಗ್ ಮಾಡ್ತಾ ಇದೀವಿ ಅಂತ ಅನ್ನಿಸ್ಬೋದು. ಇದನ್ನ ಮಾಡಿ ರಿಯಲ್ ಆಗಿ ಪ್ರಾಕ್ಟಿಕಲ್ ಮಾಡಿದ್ರೇನೆ ಒಂದು ನಾಟ್ ಹಾಕೋದು ಯಾವ ತರ ಟೈಟ್ ಮಾಡಬೇಕು, ಯಾವ ತರ ನಾವು ಸ್ವಲ್ಪ ಲೂಸ್ ಮಾಡಿದ್ರು ಅದು ಯಾವ ಶೇಪಿಗೆ ತಗೊಳುತ್ತೆ ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದನ್ನು ಕೂಡ ನಾವು ಒಂದು ಬಾಳೆ ಎಲೆ ಅಟ್ಯಾಚ್ ಮಾಡಿದೀವಿ ಅಂದ್ರೆ ಒಂದು ಸ್ಟಾಪ್ಲರ್ ಹೊಡೆಯೋ ಮೂಲಕ ಅಂತ ನಾವು ಅನ್ಕೋಬಹುದು. ಬಟ್ ಅದ್ರ ಹಿಂದೆ ನಾವು ಇಷ್ಟೆಲ್ಲ ಸ್ಟೂಡೆಂಟ್ಸ್ ಅದನ್ನ ಮಾಡಿದ್ರು ಕೂಡ ಹಾಫ್ ಡೇ ಆಗಿದೆ. ನೋಡಕ್ ಈಸಿ ಅನ್ಸುತ್ತೆ, ಪ್ರಾಕ್ಟಿಕಲ್ ಆಗಿ ಮಾಡಿದಾಗ್ಲೇ ಗೊತ್ತಾಗುತ್ತೆ ಸರ್ ಅದು ಯಾವ ತರ ಫಿನಿಶಿಂಗ್ ಬರುತ್ತೆ, ಯಾವ ತರ ಕಷ್ಟ ಇದೆ. ಲರ್ನಿಂಗ್ ಹೇಗಾಗ್ತಿದೆ V.9 ಇವೆಂಟ್ಸ್ ಅಲ್ಲಿ? ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ತುಂಬಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದಾರೆ. ಟ್ರೈನರ್ಸ್ ಆಗ್ಲಿ, ನೀವಾಗ್ಲಿ, ನಮ್ಮ ಸೀನಿಯರ್ಸ್ ಆಗ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಸರ್. ಎಲ್ಲೇ ಡೌಟ್ಸ್ ಇದ್ರು, ಎಲ್ಲೇ ಮಿಸ್ಟೇಕ್ಸ್ ಇದ್ರು ಸ್ಪಾಟ್ ಅಲ್ಲಿ ಅದನ್ನ ಕರೆಕ್ಷನ್ ಮಾಡ್ಬಿಟ್ಟು ನೀಟಾಗಿ ಹೇಳ್ಕೊಡ್ತಾರೆ. ಏನ್ ಬೇಕು ನಮ್ಮ ಕ್ಲೈಂಟ್ಸ್ಗೆ ಅದನ್ನೇ ಹೇಳ್ಕೊಡ್ತಾ ಇದೀವ, ಇಲ್ಲ ಬೇಡ್ದಿರೋದೇನಾದ್ರು? ಇಲ್ಲ ಸರ್, ನಮ್ಗೆ ಕ್ಲೈಂಟ್ಸ್ಗೆ ಏನ್ ಬೇಕು, ಮಾರ್ಕೆಟಿಂಗ್ ಏನ್ ಬೇಕು, ನಾವು ಅದನ್ನ ಮಾತ್ರ ಹೇಳ್ಕೊಡ್ತಾ ಇದಾರೆ ಸರ್. ಬೇರೆದು ಯಾವ ತರದ್ದು ಏನು ಟೀಚಿಂಗ್ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಅಂಡ್ ಸ್ನೇಹಿತರೆ, ಬನ್ನಿ ನಾನು ಈ ಕಡೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ. ದಿವ್ಯಾ ಮ್ಯಾಮ್, ನೀವು ಜಾಯ್ನ್ ಆಗಿ. ದಿವ್ಯಾ ಮ್ಯಾಮ್, ಈ ಪ್ರಾಕ್ಟಿಕಲ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯಾಕೆ ಅಂತ ಅಂದ್ರೆ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಏನೋ ಸುಮ್ನೆ ಈಸಿ ಅನ್ಕೊಂಡಿರ್ತಾರೆ ಯಾರು, ಕ್ಲೈಂಟ್ ನಂಬರ್ 1 ಪಾಯಿಂಟ್. ನಂಬರ್ 2 ಪಾಯಿಂಟ್, ಇವಾಗ ಬೇರೆ ಈವೆಂಟ್ ಮಾಡೋರು ಕೂಡ ಕೆಲವರು ಅರ್ಥ ಮಾಡ್ಕೊಂಡಿರಲ್ಲ. ತುಂಬಾ ಈಸಿ ಬಿಡ್ರಿ, ಏನ್ ಬನಾನಾ ಲೀಫ್ ಅಲ್ವಾ, ಟಕ ಟಕ ಅಂತ ಹೊಡೆದ್ಬಿಡೋಣ, ಕವರ್ ಹಾಕಿ ಬಂದ್ಬಿಡೋಣ. ಇದರ ಈವೆಂಟ್ ಅಂದ್ರೆ ಖಂಡಿತ ಇಲ್ಲ.
ಓಕೆ ಸರ್, ಅವ್ರು ನೋಡಿದ ತಕ್ಷಣ ಏನೇ ಆದ್ರೂ ನೋಡಕ್ಕೆ ಬಿಡು ಈಸಿ ಅನ್ಸುತ್ತೆ ಸರ್. ಮಾಡೋರ್ಗೆ ಅಥವಾ ಮಾಡಾದ್ಮೇಲೆ ಸರ್ ಅವ್ರಿಗೆ ಗೊತ್ತಾಗದು. ಈಗಲೂ ಅಷ್ಟೇ ಸ್ಟೂಡೆಂಟ್ಸ್ ಏನ್ ಜಸ್ಟ್ 2 or 3 hours ಇಂದ ಅಲ್ಲ, 11 o'clock ಇಂದ ಮಾಡ್ತಾ ಇದಾರೆ. ಇನ್ನು ಆಕ್ಚುಲಿ ನಾವ್ ಹೇಳ್ದಂಗೆ 2 sets ಆಕ್ಚುಲಿ ಇವತ್ತು ಪ್ಲಾನ್ ಇದ್ದಿದ್ದು. ಇಲ್ಲಿವರೆಗೂ ಡಿಲೇ ಆಗ್ತಾ ಇದೆ ಅಂದ್ರೆ ವರ್ಕ್ ಅಷ್ಟು ಈಸಿ ಇರಲ್ಲ. ನಾವು ನೋಡ್ದಂಗೆ ಅಥವಾ ಬಾಯಲ್ಲಿ ಹೇಳಿದಷ್ಟು ಈಸಿ ಅಲ್ಲ. ಏನೇ ಇದ್ರು ನಾವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಪರ್ಸನಲ್ ಅಟೆನ್ಷನ್ ಅಂತ ಕೊಡ್ತೀವಿ ನಮ್ಮ ಇನ್ಸ್ಟಿಟ್ಯೂಟ್, ಯಾವಾಗ್ಲೂ ಇಂಡಿವಿಜುವಲ್ ಅಟೆನ್ಷನ್. ಅದು ಟ್ರೂ ಅನ್ಸುತ್ತಾ ನಿಮ್ಗೆ? ಹಾ ಸರ್, ಈಗ ಇನ್ಸ್ಟಿಟ್ಯೂಟ್ ಗೆ ಒಬ್ರು ಬಂದ್ರು ನಾವು ಪಾಠ ಮಾಡ್ತೀವಿ, ಇಬ್ರು ಬಂದ್ರು ಪಾಠ ಮಾಡ್ತೀವಿ. ಹೋಲ್ ಬ್ಯಾಚ್ ಆಲ್ 10 members ಅಥವಾ 8 members ಏನ್ ಇರ್ತೀವ್ರು ಅಷ್ಟು ಜನ ಬಂದ್ರು ನಾವು ಪಾಠ ಮಾಡೇ ಮಾಡ್ತೀವಿ. ಅದೇ ನಾವು ಕೊಡೋ ಇಂಡಿವಿಜುವಲ್ ಅಟೆನ್ಷನ್, ಪರ್ಸನಲ್ ಅಟೆನ್ಷನ್. ಎಸ್, ನೋಡಿ ಇಲ್ಲಿ ಫಿನಿಶಿಂಗ್ ಮಾಡ್ತಿದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆ ನೋಡಿ ಇಲ್ಲೊಂದು ಬೈಂಡಿಂಗ್ ವರ್ಕ್ ಇಟ್ಟಿದ್ದಾರೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಸರ್ ಈ ಬೈಂಡಿಂಗ್? ಇಲ್ಲಿದೆ ನೋಡಿ ಸೆಂಟರ್ ಸರ್, ಇದು ಒಳಗಡೆ ಬರುತ್ತೆ. ಇದು ಒಳಗಡೆ ಬಂತು ಅಂದ್ರೆ ಇಲ್ಲಿ ಗ್ಯಾಪ್, ಇಲ್ಲಿ ಸ್ಪೇಸ್ ಇರುತ್ತಲ್ಲ, ಅದರಿಂದ ಒಳಗೆ ಬರುತ್ತೆ. ಇಲ್ಲಿ ಒಂದು ಬೈಂಡಿಂಗ್ ವರ್ಕ್ ಕಟ್ಟಿದ್ರೆ ಇಲ್ಲಿ ಕರೆಕ್ಟ್ ಆಗಿ ಲೆವೆಲ್ ಕೂತ್ಕೊಳುತ್ತೆ. ಅದ್ ನಾನು ಮುಂಚೆ ಕಟ್ಟಿರ್ಲಿಲ್ಲ, ಒಳಗಡೆ ಹೋಗಿತ್ತಲ್ಲ, ಈಗ ಕಟ್ಟಿದ್ರೆ ಕರೆಕ್ಟ್ ಆಗ್ತದೆ. ಸ್ಮಾಲ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಕೀಪ್ ಇನ್ ಮೈಂಡ್. ಹಾಗೆ ಬನ್ನಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನೋಡಿ, ನಮ್ಮ ಸ್ಟೂಡೆಂಟ್ಸ್ ಈ ಬ್ಯಾಚ್ ಅಲ್ಲಿ ಮಾಡಿರುವಂತ ವರ್ಕ್ಗಳೆಲ್ಲ ನೋಡಿ, ಎಲ್ಲ ರಾಶಿ ರಾಶಿ ಇದೆ. ಸೊ ಇನ್ನ ಕ್ಲೀನಿಂಗ್ ಮಾಡಿಲ್ಲ ಅವ್ರದ್ದೆಲ್ಲ. ವೇರ್ ಹೌಸ್ ಎಲ್ಲ ನೋಡಿ ಇಲ್ಲಿದೆ. ಮತ್ತೆ ಇಲ್ಲಿ ನೋಡಿ ಫ್ಲವರ್ ಎಲ್ಲ ಇಲ್ಲಿ ಬಿಡಿಸ್ತಾ ಇದ್ದಾರೆ ನಮ್ಮ ಟ್ರೈನರ್ಸ್. ನೋಡಿ ನೋಡ್ಬೋದು ಇಲ್ಲಿ. ಅದಾದ್ಮೇಲೆ ಇಲ್ಲಿ ನೋಡಿ ಇನ್ನ ಪ್ರಾಪ್ಸ್ ಗಳೆಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ಟಬ್ಬೆಲ್ ತುಂಬಿದ್ದಾರೆ ನೋಡಿ. ನೋಡಿ ಇದೆಲ್ಲ ಹೇಗಿದೆ ಸ್ನೇಹಿತರೆ. ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಕ್ಕೆ ಬಂದ್ರೆ ಹೇಗೆ ಅಂತ ಅಂದ್ರೆ, ಮೇಡಮ್ ದಿವ್ಯಾ ಮೇಡಮ್ ನೀವೇ ಹೇಳ್ಬೇಕು, ಏನ್ ಪ್ರೋಸೆಸ್ ಇರುತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಕ್ಕೆ ಇಲ್ಲಿ ಬರೋರ್ಗೆ? V.9 ಈವೆಂಟ್ಸ್ಗೆ ಪ್ರೋಸೆಸ್ ಬಗ್ಗೆ ಹೇಳೋದಾದ್ರೆ, ಎಷ್ಟೊಂದ್ ಜನ ಎಂಕ್ವೈರಿ ಮಾಡ್ತಾರೆ ಕಲಿಬೇಕಂತ. ಇವಾಗ ಜನವರಿ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅಂತವ್ರಿಗೆ ಏನಾದ್ರು ಹೇಳೋದಾದ್ರೆ, ಒಂದು ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟಿಗೆ ಬರ್ತೀರಾ ಅಂದ್ರೆ ಒಂದು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು, ಇದ್ರಲ್ಲಿ ಪ್ಯಾಷನೇಟ್ ಆಗಿರ್ಬೇಕು. ಇದ್ರಲ್ಲೇ ನೀವು ಕಂಪ್ಲೀಟ್ ಆಗಿ ಮುಳುಗಿ ಜಾಂಬೀಸ್ ಆಗ್ತೀರಾ ಅನ್ನಂಗಿದ್ರೆ ಮಾತ್ರ ಬನ್ನಿ. ಏನೇ ಮಾಡ್ತೀರಾ ಅಂದ್ರೂ ನೀವು ಅದ್ರಲ್ಲಿ ಇಂಟ್ರೆಸ್ಟ್ ಇರ್ಬೇಕು. ನಾವು ಮಾಡೋ ಕೆಲಸದಲ್ಲಿ ನಾವು ಫೋಕಸ್ಡ್ ಆಗಿ ಅದ್ರ ಮೇಲೆ ಲವ್ ಇಟ್ಕೊಂಡ್ ಮಾಡಿದಾಗ ಅಷ್ಟೇ. ಅಮ್ಮಂದಿರು ಅಷ್ಟೇ ಅಡ್ಗೆ ಮಾಡ್ತಾರೆ, ಪ್ರೀತಿಯಿಂದ ಮಾಡ್ಕೊಟ್ಟಾಗ ಅಷ್ಟೇ ಅದು ರುಚಿಯಾಗಿರುತ್ತೆ. ಹಾಗೆ ನಾವ್ ಏನೇ ಕೆಲಸ ಮಾಡ್ತೀವಿ ಅಂದ್ರೆ ಆ ಲವ್, ಆ ಪ್ಯಾಷನ್ ಇಟ್ಕೊಂಡ್ ಮಾಡಿದಾಗ ಅಷ್ಟೇ ಅದ್ರಲ್ಲಿ ಪರ್ಫೆಕ್ಷನ್ ಅನ್ನೋದನ್ನ ನಾವು ಕಾಣಕ್ ಸಾಧ್ಯ. ಇಲ್ಲಿ ಬಂದ್ರೆ ಯಾರಾದ್ರೂ ಮೋಸ ಆಗ್ತಾರ? ಸುಮ್ನೆ ಅರುಣ್ ಸರ್ ಫೇಕ್ ಅಂತ ಅನ್ಸಲ್ವಾ? ಅರುಣ್ ಸರ್ ಫೇಕಾ? ಇಲ್ಲ ಯಾಕೆ ಇಲ್ಲ? ಹೇಳೋರ್ಗೆ ಏನ್ ಸರ್ 100 ಹೇಳ್ಬೋದು, ಬಟ್ ಇಲ್ಲಿರೋರ್ಗೆ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಅದ್ ಗೊತ್ತಿರುತ್ತಲ್ಲ ಸರ್. ಎಷ್ಟೊಂದ್ ಜನ ಇವಾಗ ಕಮೆಂಟ್ ಹಾಕ್ಬಿಡ್ತಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ, ಅರುಣ್ ಸರ್ ಬ್ಲೇಸರ್ ಹಾಕೊಂತಾರೆ, ಸುಮ್ನೆ ಪಬ್ಲಿಸಿಟಿ ಎಲ್ಲ ಸಿಕ್ಕಾಪಟ್ಟೆ ಮಾರ್ಕೆಟಿಂಗ್ ಮಾಡ್ತಾರೆ, ಫೇಕ್ ಅಂತ. ಸರ್ ಅವ್ರಿಗೆ ಗೊತ್ತಿಲ್ಲ, ಬ್ಯಾಡ್ ಕಮೆಂಟ್ಸ್ ಹಾಕಿ ಅವರೇ ನಮಗ್ ಮಾರ್ಕೆಟಿಂಗ್ ಮಾಡ್ಕೊಡ್ತಾ ಇದ್ದಾರೆ ಅನ್ನೋದು. ಆಮೇಲೆ ಎಷ್ಟೊಂದ್ ಜನ ಏನಂದ್ರೆ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಬ್ರು ಸಪೋರ್ಟ್ ಮಾಡಿರೋದಾಗ್ಲಿ, ಒಬ್ರು ಒಂದ್ ಲೈಫ್ ಅಲ್ಲಿ ಲೀಡ್ ಮಾಡಕ್ಕೆ ಒಂದ್ ಸ್ಟೆಪ್ ಏನೋ ಒಂದ್ ಮಾಡಿರ್ತಾರೆ, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಅಲ್ಲಿ ಅಂತ. ಸರ್ ಎಷ್ಟೇ ದೊಡ್ಡದಾಗಿ ಬೆಳಿಬಹುದು, ನಾವು ಏನೇ ಬೆಳೆದ್ರು ನಾವ್ ಯಾವತ್ತು ನಾವು ಬೆಳೆದು ಬಂದಿರೋ ಹಾದಿನ ನಾವ್ ಯಾವತ್ತು ಮರಿಬಾರ್ದು. ಯಾಕಂದ್ರೆ ಒನ್ ಆರ್ ದಿ ಅದರ್ ಡೇ ನಾವು ಎಲ್ಲೋ ಒಂದ್ ದೊಡ್ಡದಾಗ ಹೋಗಿ ಬೆಳೆದ್ ರೀಚ್ ಆಗಿರ್ತೀವಿ. ನಾವ್ ಹಿಂದೆ ತಿರುಗಿ ನೋಡಿದಾಗ ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ನಾವ್ ಯಾವ ಸ್ಟ್ರಗಲ್ ಅಲ್ಲಿ ಬಂದ್ವಿ, ಯಾವ ಪಾತ್ ಅಲ್ಲಿ ಬಂದ್ವಿ ಅನ್ನೋದು ಗೊತ್ತಾದಾಗ, ಓ ಆ ವ್ಯಕ್ತಿ ಇದ್ದಿದ್ಕೆ ನಾವ್ ಈ ಸ್ಥಾನಕ್ಕೆ ಬಂದ್ವಿ ಅನ್ನೋದು ಅವಾಗ ರಿಯಲೈಸ್ ಆಗುತ್ತೆ. ಲೇಟ್ ಆಗಿ ರಿಯಲೈಸ್ ಮಾಡ್ಕೊಳ್ಳಬಹುದು. ಅವ್ರ ಜೊತೆಗೆ ಅವಾಗ್ಲೇ ಗ್ರಾಟಿಟ್ಯೂಡ್ ತೋರ್ಸ್ಕೊಂಡು ಅವ್ರ ಜೊತೆ ನಾವು ಸಾಕ್ತಾ ಹೋಗ್ಬೇಕು. ಎಸ್, ವೆರಿ ನೈಸ್, ವೆರಿ ಗುಡ್ ಪಾಯಿಂಟ್. ಅಂಡ್ ಇಲ್ಲಿ ನೋಡ್ಬೋದು ಉರುಳಿ ಎಲ್ಲ ಇದೆ. ನೆಕ್ಸ್ಟ್ ನಾಳೆ ಹಳದಿ ಸೆಟಪ್ ಮಾಡ್ತಿದ್ದಾರೆ, ಸೊ ಅದಕ್ಕೆ ತಂದಿದ್ದೀವಿ, ಇಟ್ಟಿದ್ದೀವಿ. ಆಮೇಲೆ ನಮ್ಮ ಸ್ಟೂಡೆಂಟ್ಗಳಿಗೆ ಎಲ್ಲಾನು ಕೂಡ ಹೆಂಗೆ ರೆಂಟ್ ಔಟ್ ತಗೋಬೇಕು ಒಂದ್ ಐಟಮ್ನ, ಮತ್ತೆ ಅದನ್ನ ತಗೊಂಡ್ ಬಂದು ಸೆಟಪ್ ಮಾಡಿ ಮತ್ತೆ ಆ ರೆಂಟ್ ಔಟ್ ತಗೊಂಡ್ ಬಂದಿರೋದು ಹೆಂಗೆ ವಾಪಸ್ ಕಳಿಸ್ಬೇಕು, ಇದೆಲ್ಲಾನು ಇರುತ್ತೆ. ನಿಮ್ಮ ಹತ್ರ ಪ್ರೊಡಕ್ಷನ್ ಇರಲ್ಲ, ಬಟ್ ಆರ್ಡರ್ ಬಂದ್ಬಿಟ್ಟಿದೆ, ರೆಂಟ್ ಔಟ್ ಎಲ್ಲಿ ತಗೊಳ್ಳೋ ಸ್ನೇಹಿತರೆ, ಅದನ್ನು ಕೂಡ ಹೇಳ್ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬನ್ನಿ, ಒಂದ್ ಪ್ರೈವೇಟ್ ಥಿಯೇಟರ್ ಆಗ್ತಾ ಇದೆ, ಅದೊಂದು ವಿಸಿಟ್ ಮಾಡಿಸ್ಬಿಡ್ತೀನಿ ನಿಮ್ಗೆ ಈ ಒಂದು ಲೈಬ್ರರಿ. ಮೇಡಮ್, ಈ ಪ್ರೈವೇಟ್ ಥಿಯೇಟರ್ ಬಗ್ಗೆ ನೀವೇ ಎಕ್ಸ್ಪ್ಲೇನ್ ಮಾಡಿ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸ್ಟೂಡೆಂಟ್ ಇಲ್ಲಿ ಬರೋರ್ಗೆ, ಕಲಿಯೋರ್ಗೆ ಈ ಪ್ರೈವೇಟ್ ಥಿಯೇಟರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಲರ್ನಿಂಗ್ ಪ್ಲಸ್ ಅರ್ನಿಂಗ್, ಅಲ್ಲಿ ಏನು
ಕಲಿತಾರೆ, ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರೈವೇಟ್ ಥಿಯೇಟರ್. ಸರ್ ಈಗ ನಾವ್ ಏನೇ ಕಲ್ತಿರ್ಬೋದು ಅಥವಾ ಏನೇ ಮಾಡ್ಬೋದು, ಏನೇ ನಾಲೆಜ್ ಇದ್ರು ಸರ್ ನಮ್ಗೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಥವಾ ಸ್ಟೇಜ್ ಅನ್ನೋದು ಇರ್ಲೇಬೇಕು ಸರ್ ನಮ್ಗೆ. ಆ ಪ್ಲಾಟ್ಫಾರ್ಮ್, ಆ ಸ್ಟೇಜ್ ನಮ್ ಸ್ಟೂಡೆಂಟ್ಸ್ ಇಲ್ಲಿ ಸಿಗ್ತಾ ಇದೆ. ಸ್ನೇಹಿತರೆ, ನೀವು ಈ ಜನವರಿ ಬ್ಯಾಚ್ ಏನಾಗ್ತಿದೆ ಅದಕ್ಕೆ ನೀವೇನಾದ್ರೂ ಜಾಯಿನ್ ಆಗ್ಬೇಕು ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಕನೆಕ್ಟ್ ಆಗಿ. ಸುಮ್ನೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ನೋ, ನಾಟ್ ಅಲೌಡ್. ನಮಗೂ ಇಂಟ್ರೆಸ್ಟ್ ಬರ್ಬೇಕು ನಿಮ್ಗೆ ಹೇಳ್ಕೊಡಕ್ಕೆ. ಆ ತರ ನಿಮ್ ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಂಡ್ ಬನ್ನಿ. ಸೊ ಪ್ರೈವೇಟ್ ಥಿಯೇಟರ್ನು ಆಗ್ತಾ ಇದೆ, ನೀವು ಅಲ್ಲಿ ಕಲಿತೀರಾ, ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ. ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋದು ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ನೀವೇನಾದ್ರೂ ಈ ವೀಕ್ಷಕರಿಗೆ ಹೇಳೋದಾದ್ರೆ. ನಮ್ಮ ಪ್ಲಾಟ್ಫಾರ್ಮ್ ನಿಮಗೋಸ್ಕರ ಓಪನ್ ಇದೆ. ಇದೇ ನಮ್ದೇ ಜಾನ್ವರಿಯಿಂದ ಬ್ಯಾಚ್ ಓಪನ್ ಆಗ್ತಾ ಇದೆ. ಸೊ ಅಡ್ಮಿಷನ್ಸ್ ಲಿಮಿಟೆಡ್ ಸೀಟ್ಸ್ ಅಷ್ಟೇ ತಗೊಳ್ಳೋದು. ಆಲ್ಮೋಸ್ಟ್ ಆಲ್ರೆಡಿ 6 to 7 ಸೀಟ್ಸ್ ಆಗಿದೆ. ಇನ್ನ 3 to 4 ಸೀಟ್ಸ್ ಅಷ್ಟೇ ಅವೈಲಬಲ್ ಇರೋದು. ಆದಷ್ಟು ಬೇಗ ಬಂದು ಅಡ್ಮಿಷನ್ ಆಗಿ ನಿಮ್ ಡ್ರೀಮ್ಸ್ ಕಡೆ ನೀವು ಹೋಗ್ತಾ ಸ್ಟೆಪ್ ಆನ್ ಆಗಿ ನಿಮ್ಗೋಸ್ಕರ ನೀವು ಸ್ಟ್ಯಾಂಡ್ ಬೈ ನಿಂತ್ಕೊಳ್ಳಿ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ಬಿಡಬೇಡಿ. ನಿಮ್ಗೆ ಏನೇ ಸಪೋರ್ಟ್ ಬೇಕಂದ್ರೂ ನಮ್ಮ ಇನ್ಸ್ಟಿಟ್ಯೂಟ್ ಆಗ್ಲಿ, ಅರುಣ್ ಸರ್ ಆಗ್ಲಿ ನಿಮ್ ಜೊತೆ ಸದಾ ಇರ್ತಾರೆ. ಎಸ್, ಬನ್ನಿ. ಅದ್ರ ಜೊತೆಗೆ ನಿಮ್ ಸಪೋರ್ಟ್ ತುಂಬಾ ಮುಖ್ಯ. ಯಾಕೆ ಅಂತ ಹೇಳ್ತೀನಿ. ಈಗ ನಾನ್ ಬೆಳೆದ್ರೆ ಇನ್ನ 10 ಜನ 100 ಜನ ಬೆಳೆಸ್ಬೋದು. ನಾನು ಗ್ರೋ ಆಗಿಲ್ಲ ಅಂತ ಅಂದ್ರೆ 10 ಜನ 100 ಜನ ಹೆಂಗ್ ಬೆಳ್ಸಕ್ ಆಗುತ್ತೆ? ನಿಮ್ ಪ್ರಕಾರ ಆಗುತ್ತಾ? ಇಲ್ಲ ಸರ್. ಈಗ ನಿಮ್ಗೆ ಆರ್ಡರ್ ಬಂದ್ರೆ ನೀವು 4 ರಿಂದ 5 ಜನಕ್ಕೆ ಕೆಲಸ ಕೊಡ್ತೀರಾ. ಇಲ್ಲಿ ಬನ್ನಿ, 4 ರಿಂದ 5 ಜನಕ್ಕೆ ಕೆಲಸ ಕೊಡ್ತೀರಾ. ನಿಮ್ಗೆ ಆರ್ಡರ್ ಬರ್ಲಿಲ್ಲ ಅಂದ್ರೆ ಕೆಲಸ ಹೆಂಗ್ ಕೊಡಕ್ಕಾಗತ್ತಾ? ಆಗಲ್ಲ. ಹಂಗೆ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರೋಂತ ಇನ್ಸ್ಟಿಟ್ಯೂಟ್ ಕಡೆಯಿಂದ ನೀವೆಲ್ಲರೂ ಪ್ರಮೋಟ್ ಮಾಡ್ಬೇಕು. ನಮ್ಮ ಕನ್ನಡ ಮಾರ್ಕೆಟ್ ಗ್ರೋ ಆಗ್ಬೇಕು ಅಂದ್ರೆ ಒಬ್ರಿಂದ ಆಗಲ್ಲ, ನೀವೆಲ್ಲರೂ ಬರ್ಬೇಕು, ಸಪೋರ್ಟ್ ಮಾಡ್ಬೇಕು, ವಿನ್ ವಿನ್ ಸಿಚುವೇಶನ್ ಆಗ್ಬೇಕು, ಕೊಲಾಬ್ರೇಟ್ ಆಗ್ಬೇಕು, ಟೈಅಪ್ ಆಗ್ಬೇಕು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ನನ್ನ ಉದ್ದೇಶ ಒಂದೇ, ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಪ್ರೊಫೆಷನಲ್ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾಡಿದೀವಿ. ಅದನ್ನ ನನ್ನ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗಿ ತಗೊಂಡ್ ಬಂದು ಇಲ್ಲಿ ಹಾಕಿದೀನಿ. ಜೊತೆಗೆ ನಮ್ಮೆಲ್ಲ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಅಪ್ಲೈ ಮಾಡಿದೀವಿ. ಮಾರ್ಕೆಟ್ ಏನ್ ಬೇಕು ಅದನ್ನ ಹೇಳ್ಕೊಡೋ ಅಂತ ಇನ್ಸ್ಟಿಟ್ಯೂಟ್ ಆಗಿದೆ. ನಿಮ್ಮೆಲ್ಲರ ಸಪೋರ್ಟ್ ಇಂದ ನಂಬರ್ 1 ಇನ್ಸ್ಟಿಟ್ಯೂಟ್ ಆಗಿದೆ. ಇನ್ನ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಾ ಇದೀವಿ. ಏನಾದ್ರೂ ಮಿಸ್ಟೇಕ್ ಇದ್ರೂ ಕೂಡ ನೀವು ನಮ್ ಡೈರೆಕ್ಟ್ ಕಾಲ್ ಮಾಡಿ. ನನ್ನ ನಂಬರೇ ಡಿಸ್ಪ್ಲೇ ಆಗುತ್ತೆ. ನನ್ನ ನಂಬರು 8553204200. ಇನ್ಸ್ಟಿಟ್ಯೂಟ್ ನಂಬರು 9900002373. ನೀವು ಕಾಲ್ ಮಾಡಿ. ನಮ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಟೈಮು ಅವೈಲೇಬಲ್ ಇರ್ತೀವಿ. 24/7 ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅವೈಲೇಬಲ್ ಇರ್ತೀವಿ. ಆಲ್ಗರಿದಮ್ಗೆ ವರ್ಕ್ ಮಾಡ್ತಾ ಇದೀವಿ. ಯಾವ ಟೈಮ್ಗಾದ್ರೂ ನಾವು ವಿಡಿಯೋಗಳು ಹಾಕ್ತಿವಿ, ಪೋಸ್ಟ್ಗಳು ಹಾಕ್ತಾ ಇರ್ತೀವಿ. ಸೊ ನನ್ನ ಉದ್ದೇಶ ಒಂದೇ, ನೀವೆಲ್ಲರೂ ಬೆಳಿಬೇಕು, ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. 2026 ಯಾರು ಆಕ್ಷನ್ ಮಾಡ್ತಾರೋ ಅವರೇ ಬೆಳೆಯೋದು ಅಂತ ಹೇಳ್ತಾ, ನಿಮ್ಮ ಏಜ್ ಅಲ್ಲಿ ಇರೋರ್ಗೆ, ನಿಮ್ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ನಿಮ್ಗೆ ಆಡ್ಕೊಂಡಿರ್ತಾರೆ, ಇಲ್ಲ ಏನೋ ಒಂದು ಟೀಸ್ ಮಾಡಿರ್ತಾರೆ, ಅಂತವ್ರಿಗೆ ಏನಾದ್ರು ಇದೊಂದು ಫಸ್ಟ್ ಸ್ಟೆಪ್ ಗ್ರೋತ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಸರ್, ಆಡ್ಕೊಳ್ಳೋರು ಅಥವಾ ಜನ 100 ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ಕಿವಿ ಕೊಟ್ಕೊಂಡು ತಲೆ ಕೊಟ್ಕೊಂಡು ನಾವು ಕೂತ್ಕೊಂಡ್ರೆ ನಮ್ ಲೈಫ್ ನ ಲೀಡ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ ಕಷ್ಟ ನಮಗ್ ಗೊತ್ತಿರುತ್ತೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಸರ್. ಅವ್ರು ಬಂದ್ ನಮ್ ಲೈಫ್ ನ ಲೀಡ್ ಮಾಡಕ್ಕಾಗಲ್ಲ, ನಾವು ಬಂದ್ ಅವ್ರ ಲೈಫ್ ನ ಲೀಡ್ ಮಾಡಕ್ಕಾಗಲ್ಲ. ನಮ್ ಲೈಫ್ ನ ನಾವೇ ಲೀಡ್ ಮಾಡ್ಬೇಕು. ಏನೇ ಕಷ್ಟ ಏನೇ ಬಂದ್ರೋ, ಈಗ ಅಪ್ಪ ಅಮ್ಮನೇ ಆಗ್ಲಿ ಯಾರೇ ಆಗ್ಲಿ, ಜ್ವರ ಬಂದ್ರೆ ಅವ್ರು ತಗೊಳಕ್ ಆಗಲ್ಲ. ಜ್ವರ ಬಂದಿರೋದ್ ನಿನ್ಗೆ ನೀನೇ ಅನುಭವಿಸ್ಬೇಕು. ಅವ್ರು ಕೇರ್ ಮಾಡ್ಬೋದು ಅಥವಾ ಅದಕ್ಕೆ ಸಪೋರ್ಟಿವ್ ಆಗಿ ಅಥವಾ ಏನ್ ಮೆಡಿಕೇಶನ್ಸ್ ಬೇಕೋ ಅದನ್ನ ಕೊಡ್ಬೋದು. ಬಟ್ ಫೀವರ್ ಏನೇ ಇದ್ರು ನೀವುಗಳೇ ಅನುಭವಿಸ್ಬೇಕು. ಸೊ ಏನೇ ಇದ್ರು ನಿಮ್ಗೋಸ್ಕರ ನೀವು ನಿಂತ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ವೆರಿ ಗುಡ್ ಪಾಯಿಂಟ್. ಅಂದ್ರೆ ನಿಮ್ಮನ್ನ ನೀವು ಬಿಲೀವ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ನಿಮ್ ವರ್ಡ್ ನನಗೂ ಕೂಡ ತುಂಬಾ ಇಷ್ಟ ಆಯ್ತು ನೀವು ಮಾತಾಡಿದ್ದು. ದಿವ್ಯಾ ಮೇಡಮ್, ಆಲ್ ದ ವೆರಿ ಬೆಸ್ಟ್. ನೀವು ಇನ್ನ ದೊಡ್ಡ ಮಟ್ಟಕ್ಕೆ ಗ್ರೋ ಆಗಿ ಅಂತ ನಾನು ಈ ವಿಡಿಯೋ ಮುಖಾಂತರ ಅಂಡ್ ಈ ಟೈಮಲ್ಲೂ ಕೂಡ ಹೇಳ್ತೀನಿ. ಅಂಡ್ ಎಲ್ಲ ಗಂಡ್ ಮಕ್ಳು ಹೆಣ್ಮಕ್ಳು ನೀವೆಲ್ಲರೂ ಕೂಡ ಆಕ್ಷನ್ ಮಾಡಿ. ಎಷ್ಟೊಂದ್ ಜನಕ್ಕೆ ಟ್ಯಾಲೆಂಟ್ ಇದೆ ಕನ್ನಡದಲ್ಲಿ, ಸ್ಟೇಜ್ ಸಿಗ್ತಾ ಇಲ್ಲ, ಆಪರ್ಚುನಿಟಿಗಳಿಲ್ಲ. ಆಪರ್ಚುನಿಟಿಗಳು ಸಿಕ್ಕಿದ್ರು ಕೂಡ ಹೆಂಗ್ ಕೇಳಬೇಕು, ಹೆಂಗ್ ಅಪ್ರೋಚ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸ್ಕಿಲ್ ರಿಲೇಟೆಡ್ ಏನಾದ್ರೂ ಸಪೋರ್ಟ್ ಬೇಕು ಅಂತ ಅಂದ್ರೆ ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಜೊತೆಗೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ, ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಏನಾದ್ರೂ ನಿಮ್ಗೆ ಸಪೋರ್ಟ್ ಬೇಕಂದ್ರೆ ಐ ಆಮ್ ಆಲ್ವೇಸ್ ವಿತ್ ಯು ಗೈಸ್ ಅಂತ ಹೇಳ್ತಾ, ಅಂಡ್ ನನ್ನ ಉದ್ದೇಶ ಒಂದೇ, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇರುವಂತ ಎಲ್ಲರೂ ಕೂಡ ಗ್ರೋ ಆಗ್ಬೇಕು ಅಂದ್ರೆ ನೀವು ಆಕ್ಷನ್ ಮಾಡ್ಬೇಕು. ಅದಕ್ಕೆ ನಾನ್ ನಿಮ್ ಜೊತೆ ಸದಾ ಇರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಗ್ರೋ ಟುಗೆದರ್.